ಹಾಂ. ಮನೆಯಲ್ಲಿ ಮಾಡುವ ಎಲ್ಲ ಹೋಳಿಗೆಗಳು ತುಂಬ ಚೆನ್ನಾಗಿರುತ್ತೆ. ಹಾಂ. ಸುಮಾರು ವರ್ಷಗಳಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ಹಾಂ. ಟೇಸ್ಟು ಏನು ಕೆಲಸ ಮಾಡೋದು ಸರ್? ನಾವು ಇಂಜಿನಿಯರ್. ಹಾಂ ಹಾಂ. ಸೊ ಟೇಸ್ಟು ರುಚಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಬೇರೆಯವರು ಬಂದು ತಗೊಳ್ಳಿ. ಬೇರೆ ಕಡೆ ಎಲ್ಲರೂ ತಿಂದಿದ್ರೆ ಇಲ್ಲೇ ಫಸ್ಟ್ ಇಲ್ಲಿ ಒಳಗೆ ನಾವು ರೆಡಿಮೇಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಲ್ಲೇ ತೊಗೊಳ್ತಾ ಇದ್ದೀವಿ, ಬೇರೆ ಕಡೆ ಎಲ್ಲ ತೊಗೊಂಡಿಲ್ಲ. ಹಾಂ ಹಾಂ. ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಯಾವ್ಯಾವ ಹೋಳಿಗೆ ತೊಗೊಂಡೋಗ್ತೀರಾ ನೀವು ಡೈಲಿ ಇಲ್ಲಿ? ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಡಿಫ್ರೆಂಟ್ ಹೋಳಿಗೆಗಳು ಏನು ಸಿಗುತ್ತೆ ತೊಗೊಂಡೋಗ್ತಾ ಎಲ್ಲ ತೊಗೊಂಡೋಗ್ತಾ ಇರ್ತೀರಾ? ನಾನು ಹೋಳಿಗೆ ಅಂದರೆ ತುಂಬ ಇಷ್ಟಪಡ್ತೀರಲ್ಲ? ಹೌದು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಮ್ಮ KGK ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನು ಇವತ್ತು ಹೋಳಿಗೆ ಮನೆಯಲ್ಲಿದ್ದೀನಿ. ಮುರುಕ್ ತಿಂಡಿ ಅಂತ ಹಾಕಿದ್ದಾರೆ ಅವರು. ಕುರುಕ್ ತಿಂಡಿ ಅಂತ ಬೇರೆ ಕಡೆ ನೋಡಿದ್ದೆ, ಬಟ್ ಇವರು ಮುರುಕ್ ತಿಂಡಿ ಅಂತ ಹಾಕಿದ್ದಾರೆ. ಏನೋ ಮೋಸ್ಟ್ಲಿ ನಮ್ಮ ಹೆಸರು, ಅವ್ರ ಹೆಸರು ನಮ್ಮ ರಮೇಶ್ ಅಣ್ಣ ಅಂತ ಕೇಳ್ಪಟ್ಟಿದ್ದೆ. ಅವರು ಬನ್ನಿ, ಅವ್ರ ಹತ್ರ ಯಾವ್ಯಾವ ಥರದ ಹೋಳಿಗೆ ಇದೆ, ಯಾವ್ಯಾವ ಥರದ ಡಿಸೈನ್ ಹೋಳಿಗೆ ಮಾಡ್ತಾರೆ, ಮತ್ತು ಅವರೆಲ್ಲ ಏನೋ ಕೂಡ ಹೋಳಿಗೆಯಲ್ಲಿ ಒಳ್ಳೊಳ್ಳೆ ಆಫರ್ ಕೊಡ್ತಾರೆ ಅಂತ ಕೂಡ ಕೇಳ್ಪಟ್ಟೆ ನಾನು. ನೋಡಿ, ಮುರುಕ್ ತಿಂಡಿಗಳೆಲ್ಲ ಯಾವ ಥರ ಇಟ್ಟಿದ್ದಾರೆ ಅಂತ ಬನ್ನಿ ಅವ್ರನ್ನೇ ಕೇಳ್ತಿರ್ಕೊಳ್ಳೋಣ. ಮುರುಕ್ ತಿಂಡಿಗಳೆಲ್ಲ ಹೆಂಗಿದೆ ರೇಟು, ಮತ್ತು ಹೋಳಿಗೆ ಮನೆಯೆಲ್ಲ ಯಾವ ರೀತಿ ಆಫರ್ ಕೊಡ್ತಾರೆ, ಮದುವೆ ಶುಭ ಕಾರ್ಯಗಳೆಲ್ಲ ಯಾವ ರೀತಿ ಆಫರ್ ಇದೆ ಎಲ್ಲ ಕೇಳೋಣ ಅವ್ರನ್ನೇ. ಸರ್, ರಮೇಶ್ ಅಣ್ಣ ನಮಸ್ತೆ. ನಮಸ್ತೆ ಸರ್. ಹಾಂ, ನಿಮ್ಮ ಹೆಸರು ರಮೇಶ್ ಅಣ್ಣ ಅಂತ? ಹಾಂ ಹಾಂ. ಏನಣ್ಣ ಹೋಳಿಗೆ ಮನೆ ಅಂತಂದರೆ ಇಷ್ಟೊಂದು ಫೇಮಸ್ಸು ಅಂತ ಅದು ನಾವು ರಮೇಶ್ ಅಣ್ಣ ಅಂದರೆ ಸುತ್ತಮುತ್ತ ವಿಜಯನಗರದವರೆಲ್ಲ ಹೋಳಿಗೆ ಮನೆ ಇಲ್ಲಿಗೆ ಬರ್ತಾರೆ ಅಂತ ಕೇಳ್ಪಟ್ಟೆ. ನಮ್ಮದು 2 ಇದೆ ಒಟ್ಟಿಗೆ. ಹಾಂ. 8 ವರ್ಷ ಆಯ್ತು ಮಾಡಿ. ಹಾಂ, 8 ವರ್ಷ ಆಯ್ತಾ? 8 ವರ್ಷ ಆಯ್ತು. 8 ವರ್ಷ ತಮ್ಮಿಂದ ಎರಡು ಬ್ರಾಂಚು ನಡ್ಸ್ಕೊಬೋತಾ ಇದ್ದೀರಾ? ನಮಗೆಲ್ಲ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ. ಹಾಂ. ಆಮೇಲೆ ಬಲ್ಕ್ ಆರ್ಡ್ರ್ ಸ್ವಲ್ಪ ಹೋಗುತ್ತೆ. ಹಾಂ. ಆಮೇಲೆ ಟೇಸ್ಟ್ ಅಂದರೂ ಕಸ್ಟಮರು ಭಾಳ ಇಷ್ಟಪಡ್ತಾರೆ. ಹಾಂ. ಟೇಸ್ಟ್ ಅಂದರೆ ಯಾವ್ಯಾವ ಥರ ಹೋಳಿಗೆ ಇಟ್ಟಿದ್ದೀರಾ? ಬನ್ನಿ ತೋರಿಸೋಣ. ಒಂದು ಡ್ರೈ ಫ್ರೂಟ್ಸ್ ಹೋಳಿಗೆ ಇದು. ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಬಾದಾಮಿ ಇದೆಯಲ್ಲ, ಅದ್ರ ಒಳಗಡೆ ಫ್ರೂಟ್ಸ್ ಹಾಕಿ ಫೋಲ್ಡ್ ಮಾಡಿರ್ತೀವಿ. ಇದು ಕೋಕೋನಟ್ ಹೋಳಿಗೆ, ಇದು ತೂರ್ದಾಲು, ಆಮೇಲೆ ಪೈನಾಪಲು, ಖರ್ಜೂರ, ಕೋವಾ, ಕ್ಯಾರೆಟು 50-50 ಅವೆಲ್ಲ ಮಾಡ್ತೀವಿ. ಹೋಳಿಗೆ ಲಿಸ್ಟಲ್ಲಿ ಹಾಕಿದ್ರಲ್ಲ ಇದೇ ಥರ ಇದೇನಾ? ಅದೇ ಸೇಮ್ ನೋಡಿ. ಬಲ್ಕಲ್ಲಿ ನಿಮಗೆ ಜಾಸ್ತಿ ಆರ್ಡರ್ ಕೊಟ್ಟಾಗ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 2 ರೂಪೀಸ್ ಕಮ್ಮಿ ಆಗುತ್ತೆ. ಹಾಂ, 2 ರೂಪೀಸ್ ಕಮ್ಮಿ ಆಗುತ್ತೆ. ಹೌದೌದು, ಜಾಸ್ತಿ ಆರ್ಡರ್ ಕೊಟ್ಟಾಗ. ಹೌದೌದು. ಆಮೇಲೆ ಮತ್ತೆ ಪೇಣಿ ಮತ್ತು ಚಿರೋಟಿ ಅದು ಸಿಗುತ್ತೆ. ಹಾಂ. ಆರ್ಡ್ರ್ ಒನ್ ಡೇ ಬಿಫೋರ್ ಹೇಳಿದರೆ ಸಿಗುತ್ತೆ. ಅಣ್ಣ, ಯಾವ್ಯಾವ ಥರ ಈ ಥರ ಹೋಳಿಗೆ ಎಲ್ಲ ಸ್ವಲ್ಪ ಬಿಡಿಸಳಿ, ಇದಕ್ಕೆಲ್ಲ ಏನು ಹಾಕ್ತೀರಾ? ಇದು ಕೋಕೋನಟ್ ಕಾಯಿ ಹೋಳಿಗೆ. ಇದು ಕಾಯಿ ಹೋಳಿಗೆ. ಇದು ಕಾಯಿ ಹೋಳಿಗೆ ಅಂದರೆ ಕಾಯಿ ಮಾತ್ರ, ಬೇರೆ ಏನೇನು ಹಾಕ್ತೀರಾ? ಬೆಲ್ಲ, ಕಾಯಿ, ಬೆಲ್ಲ. ಹಾಂ. ಅದು ಬಿಟ್ಟರೆ ಇದು ಮಾಡೋಕ್ಕೆ ಏನದು ಮೈದಾ ಹಿಟ್ಟು ಏನು? ಅಲ್ಲ, ಚಿರೋಟಿ ರವೆ ಹಾಕ್ತೀವಿ. ಚಿರೋಟಿ ರವೆ ಅಂತ. ಹಾಂ ಹಾಂ. ಕಾಯಿ ಹೋಳಿಗೆ ಆಯಿತು. ಇದು ಬೇರೆ ಹೋಳಿಗೆ? ಇದು ಬೇಳೆ ಹೋಳಿಗೆ ಸೇಮ್. ಅದು ಬೆಲ್ಲ. ಏನು ಬೇಳೆ ಅಣ್ಣ ಅದು? ತೊಗರಿಬೇಳೆ. ತೊಗರಿಬೇಳೆ ಜೊತೆಗೆ ಕಡಲೆಬೇಳೆ ಬೇಕಂದ್ರೆ ಒಂದು ದಿವಸ ಮುಂಚೆ ಆರ್ಡರ್ ಮಾಡಿದ್ರು ಮಾಡ್ಕೊಡ್ತೀವಿ. ಅದು ಇದೆ ಬಲ್ಕಲ್ಲಿ. ಕಡಲೆಬೇಳೆ ಹೋಳಿಗೆ ರೆಗ್ಯುಲರು ತೊಗರಿಬೇಳೆ ಜಾಸ್ತಿ ಹೋಗುತ್ತೆ. ತೊಗರಿಬೇಳೆ ಜಾಸ್ತಿ ಹೋಗೋದು. ಹೌದು. ಯಾವ್ಯಾವ ಥರ ಹೋಳಿಗೆ ಇದೆ ಬಿಡಿಸಿ ಹೇಳಿ ಅಣ್ಣ. ಟೋಟಲ್ ನಿಮಗೆ ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಓ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, 50-50 ಹೋಳಿಗೆ. 50-50 ಅಂತ ಹೇಳಿದರೆ ಒಂದೇ ಹೋಳಿಗೆಯಲ್ಲಿ 2 ವೆರೈಟಿ ಬರುತ್ತೆ. ಆಮೇಲೆ ಪೈನಾಪಲ್ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ. ಓಕೆ. ಬಲ್ಕಲ್ ಅಂದರೆ ಸಕ್ಕರೆ ಹೋಳಿಗೆ, ಕಡಲೆಬೇಳೆ ಹೋಳಿಗೆ, ಬಿಳಿ ಹೋಳಿಗೆ, ಒಣ ಕೊಬ್ಬರಿ ಹೋಳಿಗೆ. ಈ ಬಾದಾಮಿ ಹೋಳಿಗೆಲ್ಲಿ ಏನೇನು ಹಾಕಿರ್ತೀರ ಅಣ್ಣ? ಫಸ್ಟ್ನದು ಬಾದಾಮಿಗೆ ನಿಮಗೆ ಅಂತ ಹೇಳಿದರೆ ಅದು ಬಾದಾಮಿ ರುಬ್ಬಿಟ್ಟು ಹಲ್ವಾ ಮಾಡಿರ್ತೀವಿ. ಸಕ್ಕರೆ ಹಾಕಿರ್ತೀವಿ. ಕೋವಾ ಹಾಕಿರ್ತೀರ. ಅದು ಡ್ರೈ ಫ್ರೂಟ್ಸ್ ಹೋಳಿಗೆ ಅಂದರೆ ಅದೇ ಬಾದಾಮಿಗೆ ನಾವು ಮೇಲ್ಗಡೆ ಇಲ್ಲಿ ಹಾಕಿದ್ವಲ್ಲ, ಇಲ್ಲಿ ಇದೆ ಬಾದಾಮಿ ಹೋಳಿಗೆ ಇದೆಯಲ್ಲ, ಅದ್ರ ಮೇಲೆ ಫ್ರೂಟ್ಸ್ ಹಾಕ್ಕೊಡ್ತೀವಿ. ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಹೋಳಿಗೆ ಅಂದ್ರೆ ಬರೀ ಖರ್ಜೂರ, ಅದು ಬೆಲ್ಲ ಹಾಕಿರ್ತೀವಿ. ಖರ್ಜೂರ ರುಬ್ಬಿಟ್ಟು ಹಲ್ವಾ ಮಾಡಿರ್ತೀವಿ. ಬೆಲ್ಲದ್ದು ನಿಮ್ಗೆ ಕಾಯಿ ಹೋಳಿಗೆ ಮತ್ತೆ ಬೇಳೆ ಹೋಳಿಗೆ, ಖರ್ಜೂರ ಹೋಳಿಗೆ ಬೆಲ್ಲ ಬರುತ್ತೆ. ಮತ್ತೆ ಎಲ್ಲ ಹೋಳಿಗೆ ನಿಮ್ಗೆ ಸಕ್ಕರೆ ಇರುತ್ತೆ, ಸಕ್ಕರೆ ಮಿಕ್ಸ್ ಇರುತ್ತೆ. ಇದು 3 ವೆರೈಟಿ ಮಾತ್ರ ನಿಮ್ಗೆ ಬೆಲ್ಲ ಬರುತ್ತೆ. ಕೋವಾ ಹೋಳಿಗೆ ಅಂದ್ರೆ? ಕೋವಾ ಅಂದ್ರೆ ಅದು ಹಾಲಿದು, ಮಿಲ್ಕ್ ಇದು. ಬರೀ ಮಿಲ್ಕ್ ಅಷ್ಟೇನಾ? ಸಕ್ಕರೆ, ಮಿಲ್ಕು ಸಕ್ಕರೆ. ಕ್ಯಾರೆಟ್ ಒಳಗೆ ಕ್ಯಾರೆಟ್ ರುಬ್ಬಿಟ್ಟು ಹಲ್ವಾ ಮಾಡಿರ್ತೀವಿ. ಹಲ್ವಾ ಥರ, ಕ್ಯಾರೆಟ್ ಹಲ್ವಾ ಥರ. ಅದು ಬಿಟ್ಟರೆ ಇದೇನು 50-50 ಪ್ಲಸ್ ಹೋಳಿಗೆ? 50-50 ಅಂದರೆ ಒಂದೇ ಹೋಳಿಗೆಯಲ್ಲಿ 2 ವೆರೈಟಿ ಬರುತ್ತೆ, ಅರ್ಧ ಹಾಫ್. ಒಂದು ತಗೊಂಡ್ಬಿಟ್ರೆ 2 ಟೇಸ್ಟ್ ನೋಡ್ಬೋದು ಅವರು. ಡ್ರೈ ಫ್ರೂಟ್ಸ್ ಒಂದು ಬಿಟ್ಟು ಬೇರೆ ಯಾವ್ದಾರು ಹಾಕ್ಕೊಡ್ತೀವಿ ಅರ್ಧ. ಪೈನಾಪಲ್ ಒಳಗೆ ಪೈನಾಪಲ್ ಹಣ್ಣೆ. ಪೈನಾಪಲ್ ಅಂದ್ರೆ ನ್ಯಾಚುರಲ್ ಪೈನಾಪಲ್ ರುಬ್ಬಿಟ್ಟು ಹಲ್ವಾ ಮಾಡಿರ್ತೀವಿ, ಸಕ್ಕರೆ ಹಾಕಿರ್ತೀವಿ. ಪೈನಾಪಲ್ ಹಣ್ಣು ಜೊತೆಗೆ ಇನ್ನೇನಾರು ಹಾಕಿರ್ತೀವಿ? ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಮತ್ತೆ ಆಮೇಲೆ ಗೋಮ್ ಹಾಕಿರ್ತೀವಿ. ಕಾಯಿ ಒಳಗೆ ಕಾಯಿ ಮತ್ತು ಬೆಲ್ಲ. ಕಾಯಿ ಬೆಲ್ಲ
ತೊಗರಿಬೇಳೆ ಹೋಳಿಗೆ ಹೇಳಿದ್ರಿ. ಒಣಕೊಬ್ಬರಿ ಹೋಳಿಗೆ ಅಂದರೆ ಒಣಕೊಬ್ಬರಿ ಹೋಳಿಗೆ ಅಂದರೆ ಅದೊಂದು ಮಿನಿಮಮ್ ಒಂದು 200 ಮೇಲಿದ್ರೆ ಮಾಡ್ಕೊಡ್ತೀವಿ. ಹಾಂ 200 ಮೇಲೆ ಇದೆಯಾ? 200 ಮೇಲೆ ಅವೆಲ್ಲ ಬಲ್ಕ್ ಆರ್ಡರ್ ಆಗುತ್ತೆ. ಹಾಂ ಕೊಬ್ಬರಿ ಒಣಗಿಸಿರೋ ಕೊಬ್ಬರಿ ತಂದು ಮಾಡ್ತೀರಾ? ಎಲ್ಲಿಂದ ತರ್ತೀರಾ ಕೊಬ್ಬರಿಕಾಯಿ? ಅದು ನಾವು ನಮ್ಮ ಓನರ್ ತರಿಸ್ತಾರೆ ಮಂಡ್ಯದಿಂದ. ಹಾಂ ಓನರ್ ಮಂಡ್ಯದವರಾ? ಹಾಂ ಮಂಡ್ಯದ. ಸಕ್ಕರೆ ಹೋಳಿಗೆ? ಸಕ್ಕರೆ ಹೋಳಿಗೆ ಅದು ನಿಮ್ಗೆ ಇಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಅದು ಬಲ್ಕ್ ಆರ್ಡ್ರ್ 200-300 ಮೇಲಿದ್ರೆ ಮಾಡ್ಕೊಡ್ತೀವಿ. ಹಾಂ ಕಡಲೆಬೇಳೆ ಹೋಳಿಗೆ? ಕಡಲೆಬೇಳೆ ಹೋಳಿಗೆ 1 ಡೇ ಬಿಫೋರ್ ಹೇಳಿದ್ರೆ ಮಾಡ್ಕೊಡ್ತೀವಿ. ಕಡಲೆಬೇಳೆ ಹಾಕಿ ಮೊದಲೇ ಹೇಳಬೇಕು ನಿಮಗೆ. ಹಾಂ 1 ಡೇ ಕಡಲೆಬೇಳೆ ಹೋಳಿಗೆ. ಕಡಲೆಬೇಳೆ. ಬಿಳಿ ಹೋಳಿಗೆ ಅಂದರೆ? ಬಿಳಿ ಹೋಳಿಗೆ ಅಂದರೆ ಅದು ಅಕ್ಕಿ ರೊಟ್ಟಿ ಬರುತ್ತಲ್ಲ ಆ ಥರ ಬರುತ್ತೆ. ಅದಕ್ಕೆ ಏನಾದರೂ ಒಂದು ಗೊಜ್ಜು ಮಾಡ್ಕೋಬೇಕು. ಈ ಫಂಕ್ಷನ್ಗೆಲ್ಲ ಮಾಡ್ತಾರಲ್ಲ, ಪಾರ್ಟಿಗೆಲ್ಲ ಆರ್ಡ್ರ್ ಕೊಡ್ತಾರೆ ನಮಗೆ. ಪಾರ್ಟಿ ಎಲ್ಲ ಹೊರಗಡೆಗೆ ನಮ್ಮದು ಕ್ಯಾಟ್ರಿಂಗ್ ಇದ್ದಾಗ ನಾವು ಆರ್ಡ್ರ್ ಮಾಡಿ ಕೊಡ್ತೀವಿ. ಅದಕ್ಕೆ ಯಾವ್ದಾದ್ರು ಒಂದು ಗೊಜ್ಜು ಮಾಡ್ಬೇಕು ಅಷ್ಟೇ. ಅಣ್ಣ ಇಲ್ಲಿ ರೇಟ್ ಹಾಕಿದ್ರೆ ಹೋಳಿಗೆ ಇದೇ ರೇಟ್ ಇರೋದು? ಸೇಮ್ ರೇಟ್ ಸರ್. ಸೇಮ್ ರೇಟು. ಏನಾದ್ರು ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಆರ್ಡ್ರ್ ಜಾಸ್ತಿ ಇತ್ತು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊತೀರಾ? ಮಾಡ್ಕೊತೀವಿ. ಏನೋ ಕೆಳಗಡೆ ಪೇಣಿ ಮತ್ತು ಚಿರೋಟಿ ಪಾರ್ಸೆಲ್ಗೆ ಮಾತ್ರ ಬಲ್ಕಲ್ಲಿ. ಹಾಂ ಬಲ್ಕ್ ಹೋಳಿಗೆ ಬೇಕಾದಲ್ಲಿ ಮುಂಗಡವಾಗಿ ತಿಳಿಸೋದು ಅಂದರೆ ಮುಂಚಿತವಾಗಿ ಹೇಳಬೇಕು ಅಂತ. ಹೌದು. ಬಲ್ಕ್ ಆರ್ಡ್ರ್ಗಳಿಗೆ ರಿಯಾಯಿತಿ ಇರುತ್ತೆ. ಬಿಸಿ ಬಿಸಿ ಲೈವ್ ಹೋಳಿಗೆ ದೊರೆಯುತ್ತದೆ. ಎಲ್ಲ ಥರದ ಸಿಹಿ ತಿಂಡಿಗಳು ದೊರೆಯುತ್ತವೆ. ಪಾರ್ಸಲ್ಗೆ ತುಪ್ಪ ದೊರೆಯುವುದಿಲ್ಲ ಅಂತ ಹಾಕಿದರೆ. ಪಾರ್ಸಲ್ಗೆ ತುಪ್ಪ ಇಲ್ಲ, ಇಲ್ಲೇ ತಿನ್ನೋದು ಮಾತ್ರ ಹಾಕ್ಕೊಡ್ತೀರಾ? ಓಕೆ ನೋಡಿ, ಇಲ್ಲೊಂದು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಕ್ಯಾಟ್ರಿಂಗ್ ಸೌಲಭ್ಯ ಇರುತ್ತೆ ಅಂತ ನಂಬರ್ ಕೂಡ ಹಾಕಿದ್ದೀರಾ. ಶುಭ ಸಮಾರಂಭಗಳಿಗೆ ಎಲ್ಕ ತಗೋತೀರಾ ಆರ್ಡ್ರು? ಹಾಂ 50 ಆಲ್ ಓವರ್ ಬೆಂಗಳೂರು ಇಲ್ಲ ಕರ್ನಾಟಕ ಆಲ್ ಓವರ್ ಎಲ್ಲ ಕಡೆ? ಬೆಂಗಳೂರು ಮಾತ್ರ ಎಲ್ಲ ಕಡೆ ತಗೋತೀರಾ? ಎಲ್ಲ ಕಡೆ ತಗೊಂತೀವಿ. ರೆಗ್ಯುಲರ್ ಹೇಳ್ತಾರೆ ಪಾರ್ಟಿ ನಮಗೆ. ಹಾಂ ಆದ್ರೂ ಅದು ಎಣ್ಣೆ ಇಲ್ಲ ಅಂದರೆ ಅಷ್ಟು ನೈಸಾಗಿ ಬರಲ್ಲ. ಎಣ್ಣೆ ಇರಲೇಬೇಕು ಮೈನ್. ನಿಮ್ಮದು ಯಾವೂರಣ್ಣ? ನಿಮ್ಮ ಹೆಸರು? ಮದನ್. ಯಾವೂರವರು? ನೀವು ಮಂಡ್ಯ ಸೈಡೆ? ಮಂಡ್ಯ ಕಡೆ ಯಾವರು? ಮಳವಳ್ಳಿ ಸೈಡು. ಮಳವಳ್ಳಿ ತಾಲೂಕು ಬರುತ್ತೆ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡೋದಿಲ್ಲಿ? 4 ವರ್ಷದಿಂದ. ಬೇರೆ ಕಡೆ ಎಲ್ಲರೂ ಕೆಲಸ ಮಾಡಿದ್ರಾ? ಇದೆ ಫಸ್ಟ್? ಅಂದರೆ ಹೋಳಿಗೆ ಮನೆ ಇದೆ ಫಸ್ಟು, ಬೇರೆ ಕಡೆ ಇನ್ನೇನಾರು ಮಾಡ್ತಿದ್ರಾ ಅಂತ? ಇಲ್ಲಿ ಹೋಳಿಗೆ ಓದೋದಕ್ಕೆ ನೀವೇ ಬೇಕಾಗಲ್ಲ? ಹಾಂ ಇಲ್ಲ ಹಂಗಂದ್ರೆ ಕೆಲಸ ಕಲ್ತಿದ್ದೀರಲ್ಲ ಈಗ. ನೋಡಿ ನಿಮ್ಮೊಬ್ರು ಇಲ್ಲಿ ಇಲ್ಲ ಅಂತಂದರೆ ಹೋಳಿಗೆನೇ ಓದೋಕ್ಕಾಗಲ್ಲ. ಹುಡುಗರು ಅವರು ಕೆಲಸ ಕಲ್ತಿದ್ರೆ ಓಕೆ, ಇಲ್ಲ ಅಂದರೆ ಕೆಲಸ ಕಲ್ತಿರ್ತಾರೆ ತಾನೆ ಅವರು? ಕಲ್ತಿದ್ರೆ ಓಕೆ. ಹಾಂ ಈಗ ಯಾರು ರಜಾ ಬೇಕು ಊರ ಕಡೆ ಹೋದ್ರೆ, ಏನಾರ ಊರ ಕಡೆ ಹೋಗಿ ಎಮರ್ಜೆನ್ಸಿ ಹೋಗ್ಬೇಕಲ್ಲ ಊರ ಕಡೆ, ಅವಾಗ ರೆಡಿ ಇರಲೇಬೇಕು ಈಗ. ಅಣ್ಣ ನಿಮ್ಮದು? ನಿಮ್ಮೂರು? ಯಾವರು? ಮಳವಳ್ಳಿ. ನೀವು ಹಾವೇರಿ ಸೈಡಾ? ನಿಮ್ಮ ಹೆಸರೇನು? ಕುಮಾರ್ ಅಂತನಾ? ಇಲ್ಲಿ ಹೋಳಿಗೆ ಮನೆಗೆ ಹೆಂಗೆ ಕೆಲ್ಸಕ್ಕೆ ಬಂದ್ರಿ? ಮೊದಲೇ ಹೆಂಗೆ ಕೆಲಸ ಮಾಡ್ತಿದ್ರಿ? ಮೊದಲೇ ನಮ್ಮದು ಓಲ್ಡ್ ಬಿಲ್ಡು. ಹಾಂ ಇವಾಗ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ವಿ. ಹಾಂ ನೀವು ಕೂಡ ಹೋಳಿಗೆ ಓದ್ತದೆಲ್ಲ ಕಲ್ತ್ಕೊಂಡಿದ್ದೀರಲ್ಲ? ಹೌದು. ಪರವಾಗಿಲ್ವಾ ಹೋಳಿಗೆ ಮನೆ ಊಟ ಎಲ್ಲ ಹೆಂಗೆ? ಪರವಾಗಿಲ್ಲ. ಆ ಕಡೆ ಹೋಗುತ್ತೆ ಲೊಕೇಶನ್. 2 ನಂಬರ್ ಕೊಟ್ಟ ಇಬ್ಬರು, ಅವ್ರ ನಂಬರ್ ಒಂದು ಬರೀಲ್ಲ. ನೀವು ಕೊಟ್ಟು ಎಂತ ಮಾಡಿ ಲೊಕೇಶನ್ ಬೇಕು ನಿಮಗೆ? ಲೊಕೇಶನ್ ಬರುತ್ತೆ ನಿಮಗೆ. ಅದೇ 4 ರೂಪಾಯಿ, ಅದೇ ಸೇಮ್ ನೋಡಿ ಹೋಳಿಗೆ ಹಿಟ್ಟಿಗೆ ಮಾತ್ರ ಚೇಂಜ್. ನಾನು ಬರ್ತಿರ್ತೀನಿ ಹೆಸರು ಅವರಿಗೆ ಕೊಡಿ ಕಳೆದಾಗೆ. ಗಣಪತಿ ದಿವಸ 4 ರೂಪಾಯಿ ಲೊಕೇಶನ್ ಬರುತ್ತೆ. 25 ಮೇಲೆ
ಹಿಟ್ಟು ಉಂಡೆ ಮಾಡಿಕೊಂಡು ಅದನ್ನು ಮೈದಾ ಹಿಟ್ಟು ಇದು ಮಾಡ್ಕೊಡೋದು ನಿಮ್ಮದೇ ಕೆಲಸ. ಮೈದಾ 20% ಇರುತ್ತೆ, ಹಾಂ, 80% ರವೆ ಇರುತ್ತೆ. ರವೆ ಇರುತ್ತೆ ಜಾಸ್ತಿ. ಏನಣ್ಣ ರವೆ ಹಾಕಿದ್ರು ಅದಕ್ಕೂ ಏನು ಡಿಫ್ರೆನ್ಸ್ ಅಂತ? ಅಂದರೆ ಜಾಸ್ತಿ ಮೈದಾ ಹಾಕ್ಬಿಟ್ಟು ನಾರ್ಮಲ್ ಹೋಗ್ಬಿಟ್ಟು ಈ ಥರ ಮಿಕ್ಸ್ ಬರೋದು, ಹಾಂ ಹಾಂ. ಅದಕ್ಕೋಸ್ಕರ ರವೆ ಮಿಕ್ಸ್ ಮಾಡ್ತೀವಿ. ಹ್ಞೂ. ಆಗ ಎರಡು ಒಂದೇ ಮಿಕ್ಸ್ ಆದಾಗ ಸಾಫ್ಟಾಗಿ ಒಳಗೆ ಬರುತ್ತೆ. ಇದು ಪೌಡ್ರ್ ಮೈದಾ ಹಾಕ್ತಂದ್ರಿ? ಅದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಕೈ ಗಂಟೆ ಬಡ್ದಂಬಿಟ್ಟು ಕೈ ಗಂಟೆ ಹಾಕ್ಬಾರ್ದು ಅಂತ. ಈಗ ಹಂಗೆ ಕೈಗೆ ಹಾಕೊಂಡಾಗ ಹಚ್ಕೊಂಡಾಗ ಏನು ಆಗಲ್ಲ ಅದು. ಹಾಂ, ಕೈಗೆ ಅಂಟ್ಕೋತಾ ಇರುತ್ತೆ. ಎರಡು ಬಾಕ್ಸ್ ಮಾಡ್ತೀನಿ, ಅದು ಅದರಲ್ಲೂ ಬರ್ತೀನಿ, ಇದರಲ್ಲೂ ಬರ್ತೀನಿ, ಅವರೇ ಕೊಡ್ತಾರಲ್ಲ ಅಮೌಂಟ್. ಅಣ್ಣ ನಿಮ್ಮ ಹೆಸರು? ಕಿರಣ್ ಅಂತ. ಯಾವೂರವರು? ದಾಂಡೇಲಿ. ಹಾಂ, ದಾಂಡೇಲಿ. ಉತ್ತರ ಕನ್ನಡದವ್ರು. ಹಾಂ. ನೀವು ಇಲ್ಲಿ ಹೋಳಿಗೆ ಮನೆ ಕೆಲಸಕ್ಕೆ ಹೆಂಗೆ ಬಂದ್ರಿ? ಫ್ರೆಂಡ್ ಇದ್ರು ಒಬ್ರು ಇಲ್ಲಿ, ಹಾಂ ಅವ್ರು ಕರೆದ್ರು. ಹಾಂ ಹಾಂ. ಮೊದಲೇನು ಕೆಲಸ ಮಾಡ್ತಿದ್ರಿ? ಒಂದು ಹೋಟೆಲ್ ಫೀಲ್ಡ್. ಹೋಂಡಾ ನೋಡಿ ನಮ್ಮ ಹೋಂಡಾ ಫೀಲ್ಡ್ ಮಾತಾಡಿ. ಬೇರೆ ಕಡೆ ಎಲ್ಲಿ ಅಲ್ಲಿ ಹೋಂಡಾ ಇದಾರಲ್ಲ, ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ? ನಾವು ಬಟ್ ಕುಮಟಾದಲ್ಲಿ ಮಾಡ್ತೀವಿ. ಕುಮಟಾದಲ್ಲಿ ಅಂದರೆ ಹೋಳಿಗೆ ಮನೇಲಿ ಅಲ್ಲೂ? ಅಲ್ಲ, ಹೋಟೆಲ್. ಹೋಟೆಲಲ್ಲಿ ಹೋಟೆಲ್ ಕೆಲಸ ಮಾಡ್ತಾ ಆಮೇಲೆ ಇಲ್ಲಿಗೆ ಬಂದ್ರಿ? ಹಾಂ. ಮೂರು ಬಾಕ್ಸ್ ಇದೆ, 200. ಇವರೇ ಓನರ್, ಇವರೇ. ಹ್ಞೂ. ಎರಡು ಚೆನ್ನಾಗಿದೆ.